Hello everyone, welcome back to my channel ಸಾಯ್ನತಯ್ಯಾರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಸೊ ಕೆಲವು ಫೋಟೋಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಬಾರ್ಕೂರು ದೇವಸ್ಥಾನ, ಕಾಳಿಕಾಂಬ ದೇವಸ್ಥಾನದ್ದು. ಇದು ಆ್ಯಕ್ಚುಲಿ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋ ಶೇರ್ ಮಾಡಿದ್ದೀನಿ ಅಷ್ಟೇ. ಈಗ ನಾವು ಇರುವುದು ಬಾರ್ಕೂರಲ್ಲಿ, ಅಂದರೆ ನಾವು ಬಂದದ್ದು ಬಾರ್ಕೂರಿಗೆ. ಬಾರ್ಕೂರು ಕಾಳಿಕಾಂಬ ದೇವಸ್ಥಾನ ನಮ್ಮ ಕುಲದೇವರು. ಸೊ ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಸೊ ಈಗ ಹಣ್ಕಾಯಿ ಮಾಡ್ತಾ ಇದ್ದೇವೆ. ಸೊ ಹಣ್ಕಾಯಿ ಅಂದರೆ ದೇವಸ್ಥಾನ ಒಳಗೆಲ್ಲ ಹೋಗಿ ಬಂದಾಯಿತು, ಹೊರಗೆ ಹಣ್ಕಾಯಿ ಮಾಡ್ತೇವೆ. ಸೊ ಹಾಗಾಗಿ ಹೊರಗೆ ಈಗ ಹಣ್ಕಾಯಿ ಮಾಡಬೇಕು. ಸೊ ಅಮ್ಮ ಇಡ್ತಾ ಇದ್ದಾರೆ, ಮತ್ತು ಅಮ್ಮ, ನಾನು ಮತ್ತು ದೊಡ್ಡಮ್ಮ 3 ಜನ ಬಂದಿದ್ದೇವೆ. ಮತ್ತು ನಾನು ಫೇಸ್ ರಿವೀಲ್ ಮಾಡಲ್ಲ ಅಂತ ಇದ್ದೆ. ಆ್ಯಕ್ಚುಲಿ ಫೇಸ್ ರಿವೀಲ್ ಮಾಡಲ್ಲ ಅಂತಲೇ ಕೆಳಗೆ ಎಲ್ಲ ಮಾಡ್ತಾಯಿದ್ದೆ, ವೀಡಿಯೋಸ್ ಎಲ್ಲ ಕೆಳಗಡೆ ಇದೆಲ್ಲ ಮಾಡ್ತಾಯಿದ್ದೆ. ಆದರೆ ಯಾಕೆ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಮತ್ತು ನಾನು ಕೆಲವು ಯೂಟ್ಯೂಬೆಲ್ಲ ನೋಡಿದೆ, ಯಾಕಂದರೆ ಫೇಸ್ ರಿವೀಲ್ ಮಾಡಿದರೆ ಫೇಸ್ ತೋರಿಸಿ ಮಾಡ್ತಾರಲ್ಲ, ಅವರಿಗೇನು ಸಬ್ಸ್ಕ್ರೈಬರ್ಸ್ ಆಗ್ತಾ ಉಂಟು. ಸೊ ಅವ್ರಿಗೆ ಆಗಲಿ ಅಂತಲೇ ಕೇಳ್ತೇನೆ, ಹಾಗೆಂತಸಿಲ್ಲ. ಸೊ ಆಗಬೇಕೆಲ್ಲರಿಗೂ ಸಹ. ಸೊ ಹಾಗಾಗಿ ನಾನು ಲಾಸ್ಟಿಗೆ ನನ್ನ ಫೋಟೋ ಶೇರ್ ಮಾಡಿದ್ದೆ, ನನ್ನ ಅಮ್ಮನಿದು ಮತ್ತು ನನ್ನ ದೊಡ್ಡಮ್ಮ ಬಂದದ್ದು ಸಹ ಫೋಟೋ ಶೇರ್ ಮಾಡಿದ್ದೀನಿ ಅವರದ್ದು ಸಹ. ಸೊ ತುಂಬ ಜನ, ಅಂದರೆ ನಾವು ಹೋದದ್ದು 3 ಗಂಟೆಗೆ ಬಸ್ಸಲ್ಲಿ, ಉಡುಪಿ ಬಸ್ ಇಟ್ಕೊಂಡು ಸಿಟಿ ಬಸ್ ಇಟ್ಕೊಂಡು ಉಡುಪಿಯಿಂದ ಬ್ರಹ್ಮಾವರವರೆಗೆ, ಮತ್ತು ಬ್ರಹ್ಮಾವರದಿಂದ ಬಾರ್ಕೂರ್ವರೆಗೆ ಬೇರೆ ಬಸ್. ಸೊ ಎರಡು ಬಸ್. ಶನಿವಾರ ಹೋದದ್ದು. ಸೊ ಶನಿವಾರ ಹೋಗಿ ಸಂಜೆನೆ ಬಂದಿದ್ದೇವೆ, ಒಂದು 6-6:30 ಮನೆಗೆ ಬಂದಾಗಿದ್ದು ನಾವು. ಸೊ 4 ಗಂಟೆಗೆ ನಾವು ಅಲ್ಲಿದ್ವಿ ದೇವಸ್ಥಾನದಲ್ಲಿ. ತುಂಬ ರಶ್ ಇರಲಿಲ್ಲ ಈಗ, ಆದರೆ ಸಂಜೆ ಹೊತ್ತಿಗೆ ರಶ್ ಇರ್ತದೆ, ಅಂದರೆ ನೈಟಿಗೆಲ್ಲ ದೀಪೋತ್ಸವ ಅಲ್ವಾ, ಹಾಗಾಗಿ. ಮತ್ತು ನಾವು ವರ್ಷಕ್ಕೆ 1 ಸಲ ಬರೋದು, ಹಾಗಾಗಿ ನಮ್ಮದು ಬರುವ ಅಷ್ಟು ಪ್ಲ್ಯಾನ್ ಇರಲಿಲ್ಲ ಈ ಸಲ. ಆದರೂ ಸಹ ಹೋಗಲೇಬೇಕು. ಸೊ ವರ್ಷಕ್ಕೆ 1 ಸಲ ಆದರೂ ಸಹ ಕುಲದೇವರಲ್ಲಿಗೆ ಹೋಗಲೇಬೇಕಂತ ಇರ್ತದಲ್ಲ. ಸೊ ಹಾಗಾಗಿ ಬಂದ್ವಿ. ಸೊ ನಾನು, ಅಮ್ಮ ಮತ್ತು ದೊಡ್ಡಮ್ಮ ಅಷ್ಟೇ 3 ಜನ ಬಂದದ್ದು, ಮತ್ತು ಯಾರು ಸಹ ಬರಲಿಲ್ಲ, ಅಪ್ಪ ಬರಲಿಲ್ಲ. ಸೊ ಲಾಸ್ಟಿಗೆ ಫೋಟೋ ಶೇರ್ ಮಾಡಿದ್ದೇನೆ 3 ಜನ. ಸೊ ಅಂದರೆ ಬಸ್ಸಲ್ಲಿ ನಿಂದದ್ದು ಫೋಟೋ ಶೇರ್ ಮಾಡಿದ್ದೇನೆ, ಮತ್ತು ಲಾಸ್ಟಿಗೆ ಒಂದು ಫೋಟೋ ಶೇರ್ ಮಾಡಿದ್ದೇನೆ. ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಉಳಿದ 2 ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ 2 ಚಾನಲ್ಗೆ ಸಹ ವೀಡಿಯೋಸ್ ಎಲ್ಲ ಹಾಕಲಿಲ್ಲ ಇನ್ನೂ ತನಕ. ಇನ್ನು ಹಾಕಬೇಕು, ಅಂದರೆ ಹಾಕಿದ್ದೇನೆ ವೀಡಿಯೋಸ್ 1-2-3. ಸೊ ಅದಕ್ಕೆ ಸಹ ಹಾಕಬೇಕು. ನಾನು ಫೇಸ್ ಒಂದು ರಿವೀಲ್ ಮಾಡಿಬಿಟ್ಟಿದ್ದೇನೆ ಫ್ರೆಂಡ್ಸ್. ಮೈಸೆಲ್ಫ್ ಸಾಯ್ನಾಥ್. ಇನ್ನಿಂದ ನಾನು ಫೇಸ್ ತೋರಿಸಿ ವಿಡಿಯೋ ಮಾಡ್ತೇನೆ, ಇನ್ನು ಇದು ಬೇಡ. ಓಕೆ. ಸೊ ನಾನು ನಿಮಗೆ ತೋರಿಸಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಕ್ರಾಸ್ ಆಗಿರ್ಬೋದು. ಸೊ ವೀಡಿಯೋಸ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿದೆ, ಆದರೂ ಸಹ ಮಾಡಿದೆ. ಆದರೆ ಬಸ್ಸಲ್ಲಿ ಹೋಗೋದೆಲ್ಲ ವೀಡಿಯೋ ಮಾಡಿದ್ದೆ. ಓಕೆ, ಇನ್ನು ನೋಡುವ ವೀಡಿಯೋಸ್ ಎಲ್ಲ ಮಾಡೋದು. ಸೊ ಇಷ್ಟೇ, ಮತ್ತೆಂಥ ಸಹ ವೀಡಿಯೋಸ್ ಇಲ್ಲ. ಇನ್ನು ನಾವು ಹೋದದ್ದು ಮತ್ತು ಬರುವಾಗೆಲ್ಲ. ಸೊ ಒಳಗೆ ಈಗ ನೋಡಿ, ಇದು ದೈವದ್ದು ಅಲ್ಲಿದು. ಯಾವುದೆಲ್ಲ ದೈವ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹೆಸರು, ಅಂದರೆ ದೈವದ್ದು ಅಲ್ಲಿ ಇರೋದು. ಒಳಗಿರೋದು ಕಾಳಿಕಾಂಬ ದೇವರು. ಮತ್ತು ನಾವು ಫೋಟೋ ತೊಗೊಂಡ್ವಿ. ಸೊ ಕಾಳಿಕಾಂಬ ದೇವರು ನಮ್ಮದು ಮನೆಯಲ್ಲಿ ಇತ್ತು, ಅಂದರೆ ಚಿಕ್ಕದು. ಸೊ ಹಾಗಾಗಿ ಒಂದು ಫೋಟೋ ಬೇಕಿತ್ತು. ಸೊ ಫೋಟೋ ಫ್ರೇಮ್ ಆಗಿದ್ದದ್ದೇ ನಾವೊಂದು ತೊಗೊಂಡ್ವಿ. ಅದಕ್ಕೆ ಒಂದು ಕಾಸ್ಟ್ 180 ಬಿತ್ತು. ಮತ್ತು ಹೋದ ಸಲ ಎಲ್ಲ ಅಂದರೆ ಶಾಪ್ಸಲ್ಲಿ ಇಡ್ತಿದ್ರು, ಆದರೆ ಈ ಸಲ ಅಷ್ಟು ಶಾಪೆಲ್ಲ ಇಡಲಿಲ್ಲ, ಇದ್ದವರೆಲ್ಲ. ಸೊ ಶಾಪಲ್ಲಿ ಇರಲ್ಲ ಅಂತ ನಾವು ಬೇಕ್ರಿಯಲ್ಲಿ ಬೈ ಮಾಡಿದ್ವಿ ಅಲ್ಲಿ. ಸೊ ಬೇಕ್ರಿಯಲ್ಲಿ ಬೈ ಮಾಡಿದ ಮುಂಚೆ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಇದು ಸಿಕ್ಕಿತ್ತು. ಓಕೆ, ಸೊ ಅಲ್ಲಿತ್ತು ಒಂದು ಶಾಪು. ಸೊ ಇದೊಂದು ಯಾವುದೇ ಇರ್ತದೆ, ಹೆಸರು ಗೊತ್ತಿಲ್ಲ ನನಗೆ, ಎಂತ ಮುಂದಿದೆ ಇದು. ಮತ್ತು ಅದು ನಾಗದೇವರದ್ದು. ಓಕೆ ಫ್ರೆಂಡ್ಸ್, ಅದು. ಮತ್ತು ನಾವು ಹೋಗ್ತಿರುವಾಗ ಸ್ವಲ್ಪ ಜನಗಳು ಬರಲಿಕ್ಕೆ ಸ್ಟಾರ್ಟ್ ಆದರು. ನಾವು ಹೊರಟುವಾಗ, ನಮ್ಮ ಮನೆಗೆ ಹೊರಡುವಾಗ ಎಲ್ಲ ಜನ ಬರಲಿಕ್ಕೆ ಶುರು ಮಾಡಿದರು. ಸೊ ಲಾಸ್ಟಿಗೆಲ್ಲ ಫೋಟೋ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಮತ್ತು ಹೋದದೆಲ್ಲ ಬರುವಾಗ, ನಮ್ಮ ಮನೆಗೆ ಬರುವುದೆಲ್ಲ ವೀಡಿಯೋ ನಾನು ಶೇರ್ ಮಾಡಿದೆ. ಸೊ ಇಲ್ಲಿ 1-2 ಗೊಂಬೆಗಳು, ಇದು ದೇವರ ಮುಂದಿನ ಭಾಗ. ಸೊ ಮುಂದೆ ಇರ್ತದಲ್ಲ, ಅದು ಮೇಯ್ನು. ಸೊ ಇದು ರಥ, ಎಲ್ಲ ಅಲಂಕಾರ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಸಂಜೆಗೆಲ್ಲ. ಸೊ ಎಲ್ಲ ಜನ ಹೋಗ್ತಾ ಇದ್ದಾರೆ ಇನ್ನು ಸಹ. ಈಗೊಂದು ಹೊತ್ತು 5:10 ಆಗಿರ್ಬೋದು ಟೈಮಿಂಗ್ಸ್.
ಈಗೆಲ್ಲ ಇನ್ನು ನಾವು ಹೊರಟ್ವಿ, ಯಾಕಂದರೆ ಬೇಗ ಬಂದು ಬೇಗ ಹೋದದ್ದು. ಯಾಕಂದರೆ 7 ಗಂಟೆ ಆದಮೇಲೆ ಇಲ್ಲಿ ಬಸ್ ಬರಲ್ಲ ಈಚೆ ಬಾರ್ಕೂರಿಗೆ. ಸೊ ಹಾಗಾಗಿ ಇಲ್ಲಾದರೆ ನಾವು ಯಾವಾಗಲೂ ಸಹ ರಾತ್ರಿ ಬರೋದು. ನಾನು ಸಹ ಹೋದ ಸಲ ರಾತ್ರಿ ಬಂದಿದ್ದೆ. ಅದರ ಹೋದ ಸಲ ನಾನು, ಅಮ್ಮ, ದೊಡ್ಡಮ್ಮ ಬಂದಿದ್ವಿ. ಅಮ್ಮನ ಅಕ್ಕ, ದೊಡ್ಡ ಅಕ್ಕ ಅವರು. ಸೊ ದೊಡ್ಡಮ್ಮ ಹೋದ ಸಲ ಬಂದಿದ್ವಿ ರಾತ್ರಿಗೆ. ಅಂದರೆ ರಾತ್ರಿಗೆ ಬಸ್ ಇರಲ್ಲ, ನಾವು ನಮ್ಮ ಓನ್ ಗಾಡಿ ಮಿನಿ ಇದ್ದರೆ ಬರಬೇಕಿಲ್ಲ, ನಾವು ಟ್ಯಾಕ್ಸಿ ಮಿನಿ ಅಂತ ಸಹ ಮಾಡಿಸ್ಬೇಕು. ಸೊ ಹೋದ ಸಲ ನಾವು ಆಟೋದಲ್ಲಿ ಬಂದಿದ್ವಿ. ಸೊ ತುಂಬ ಖರ್ಚಾಯಿತು. ಅದರ ಹೋದ ಸಲ ನಾವು ಓಮಿನಿ ಅಲ್ಲಿ ಬಂದಿದ್ವಿ. ಸೊ ತುಂಬ ಖರ್ಚಾಗ್ತದೆ. ಸೊ ಹಾಗಾಗಿ ಈ ಸಲ ಸುಮ್ಮನೆ ಅದಕ್ಕೆ ಎಷ್ಟು ಖರ್ಚು ಮಾಡೋದು ಅಂತ. ಬಸ್ಸಲ್ಲಿ ಆದರೆ ತುಂಬ ಕಮ್ಮಿ ಖರ್ಚಲ್ಲಿ ಬರ್ಬೋದು, ಆದರೆ ರಿಕ್ಷಾ, ಬಸ್ ಇದೆಲ್ಲ ತುಂಬ ಖರ್ಚಾಗ್ತದೆ ಅಂತ ಬೇಡ ಅಂತ ನಾವು ಬಸ್ಸಲ್ಲಿ ಬಂದ್ವಿ. ಇದು ರಸ್ತೆ, ಮುಂದಿನ ರಸ್ತೆ. ಮತ್ತು ಇದೊಂದು ಇದು ಎಂತ ಅಂತ ಅಮ್ಮನ ಹತ್ರ ಕೇಳಿದೆ, ಅದು ಎಂತ ಇರಬೇಕಂತ ಹೇಳಿದರು. ಸೊ ಒಂದು ಗುಡಿ ಥರ. ನಾವು ಇಲ್ಲಿ ಒಂದು ಫೋಟೋದ ಅಂಗಡಿ ಅಲ್ಲಿ ಬೈ ಮಾಡಿ ಈಗ ನಾವು ಹೊರಟ್ವಿ ಬಸ್ಸಲ್ಲಿ ಕೂತ್ಕೊಂಡು. ಹೋಗುವಾಗ ಎಕ್ಸ್ಪ್ರೆಸ್ಸಲ್ಲಿ ಹೋದ್ವಿ. ನಮಗೆ ಬಾರ್ಕೂರಲ್ಲೇ ಎಕ್ಸ್ಪ್ರೆಸ್ ಸಿಕ್ಕಿತು. ಅದನ್ನು ಹಿಡ್ಕೊಂಡು ಡೈರೆಕ್ಟ್ ಉಡುಪಿಗೆ ಸ್ಟಾಪ್ ಆದ್ವಿ. ನಾನು ಬೈ ಮಾಡಿದ್ದೆ ಎಂತೆಲ್ಲ ತೋರಿಸ್ಲಿಲ್ಲ, ಕ್ಲಿಪ್ಪಿಂಗ್ ಸ್ವಲ್ಪ ತೋರಿಸಿದ್ದೇನೆ ಅಷ್ಟೇ, ನೀವು ನೋಡಿ. ಸೊ ಬೈ ಮಾಡಿದೆ ನೋಡ್ಬೋದು, ತಿನ್ನಲಿಕ್ಕೆಲ್ಲ. ಮತ್ತು ಫೋಟೋ ಫ್ರೇಮ್ ಇದು ಅಡಿಯಲ್ಲಿ ಉಂಟು. ಸೊ ಆ ಪ್ಯಾಕೆಟ್ ಉಂಟല്ലോ ಅದರಲ್ಲಿ ಫೋಟೋ ಫ್ರೇಮ್ ಉಂಟು. ಮತ್ತು ಆಚೆ ಹಣ್ಣುಕಾಯ್ದೆಲ್ಲ ಇರೋದು. ಸೊ ಹೂವಿನ ಪೂಜೆ ಎಲ್ಲ ಕೊಟ್ಟದ್ದು. ಸೊ ಇದು ಬಂದು ಬ್ರಹ್ಮವಾರ. ಸೊ ಬ್ರಹ್ಮವಾರಲ್ಲಿ ಈಗ ಸೊ ಹೊತ್ತಿಗೊಂದು 5:40 ಮಿನಿ ಆಗಿರ್ಬೋದು. ಯಾಕಂದರೆ ನಾವು ಮನೆಗೆ ಸೇರುವಾಗ 6:30 ಆಗಿ ಆಯಿತು. ಸೊ ಉಡುಪಿಗೆ ಸೇರುವಾಗಲೇ ನಾವು 6 ಗಂಟೆ ಆಯಿತು. ಮತ್ತು ಅಲ್ಲಿಂದ ಬೇರೆ ಬಸ್ ಇಟ್ಕೊಂಡು ಹೋದದ್ದು. ಸೊ ಫಸ್ಟಲ್ಲಿ ಅನ್ಸ್ಕೊಂಡೇವಿ ಉಡುಪಿಯಿಂದ ನಾವು ಆಟೋದಲ್ಲಿ ಹೋಗುವ ಅಂತ. ಸೊ ಮತ್ತೆ ಬೇಡ, ಬಸ್ಸಲ್ಲೇ ಹೋಗುವಂತ ಹೋದದ್ದು. ಸೊ ಉಡುಪಿಗೆ ಬಂದಾಗಿದ್ವಿ, ರೀಚ್ ಆಗಿದ್ವಿ. ಇನ್ನು ಇಲ್ಲಿಂದ ಹೋಗಬೇಕು ಡೈರೆಕ್ಟ್ ಬಸ್ ಇಟ್ಕೊಂಡು ಮನೆಗೆ ಇನ್ನು. ಮತ್ತು ಇನ್ನು ಈಗ ಮುಂಚಿನ ಥರ ಇಲ್ಲ ಎಂತ ಸಹ ಫ್ರೆಂಡ್ಸ್. ಬಸ್ಸಲ್ಲಿ ನಮಗೆ ಬ್ರಹ್ಮವಾರದಿಂದ ಬಾರ್ಕೂರಿಗೆ ಫುಲ್ ರಶ್ಯಾಗೇ ಇತ್ತು. ಎಂತ ಸಹ ಇದೆಲ್ಲ ಇರಲಿಲ್ಲ, ರಶ್ಯಾಗೇ ಇತ್ತು ಅಲ್ಲಿ ಬಸ್ಸಲ್ಲಿ. ಮತ್ತು ಸೊ ನಾನು ಇನ್ನು ಇಲ್ಲಿಗೇ ವಿಡಿಯೋ ಸೆಂಡ್ ಮಾಡಿ ಬಿಡ್ತೇನೆ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ಸ್ ಮತ್ತು ಫೋಟೋಸ್ ಉಂಟು ನಮ್ಮದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ನಿಮಗೆ ಸಿಗ್ತೇನೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.